ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. 2 ವಾರಗಳ ಸೀಸ್ ಫೈರನ್ನು ಘೋಷಿಸಿವೆ ಇರಾನ್ ಮತ್ತು ಅಮೆರಿಕ ಅನ್ನುವಂಥ 2 ದೇಶಗಳು. ಕಳೆದ 39 ದಿವಸಗಳಿಂದ ನಿರಂತರವಾಗಿ ನಡೀತಾ ಇದ್ದಂಥ ಯುದ್ಧದ ಭೀಕರತೆಗೆ ಒಂದು ಅಲ್ಪ ವಿರಾಮ. ನಿನ್ನೆ ನಡೆದಂಥ ವಿದ್ಯಮಾನವನ್ನು ನೋಡಿದರೆ ಡೊನಾಲ್ಡ್ ಟ್ರಂಪ್ ಅವರು ಮಾಡುವಂಥ ಕೊನೆಯ ಯತ್ನ ಏನಿದೆ ಅದು ಜಗತ್ತನ್ನು ತಲ್ಲಣಗೊಳಿಸಿಬಿಡ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಆ ರೀತಿಯದಾದಂಥ ವಿಹ್ವಲತೆ ಇತ್ತು. ಆ ರೀತಿಯಾದಂಥ ಒಂದು ಭಯದ ವಾತಾವರಣ, ಆತಂಕ ನಿರ್ಮಾಣ ಆಗಿತ್ತು. ಒಂದು ಇಡೀ ನಾಗರಿಕತೆಯನ್ನೇ ಸರ್ವನಾಶ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಅದಕ್ಕೆ ಗಡುವನ್ನು ಸಹ ಕೊಟ್ಟಿದ್ದರು, ಮುಹೂರ್ತವನ್ನು ಫಿಕ್ಸ್ ಮಾಡಿದರು. ಈಸ್ಟರ್ನ್ ಟೈಮ್ 8 ಗಂಟೆಗೆ, ರಾತ್ರಿಯ 8 ಗಂಟೆಗೆ ಅಂಥದ್ದೊಂದು ಭೀಕರ ದಾಳಿಯಾಗಲಿದೆ. ಆ ದಾಳಿಯಲ್ಲಿ ಇಡೀ ಇರಾನಿನ ನಾಗರಿಕತೆ ಸರ್ವನಾಶವಾಗಿ ಹೋಗಲಿದೆ. ಅದಕ್ಕಿಂತ ಮುಂಚೆ ನೀವು ಏನಾದರೂ ಬಂದು ನಿಮ್ಮ ಸಂಧಾನವನ್ನು ಮಾಡ್ಕೋಬೇಕು, ಇಲ್ಲದೆ ಹೋದರೆ ನಾವು ನಿಮ್ಮನ್ನು ಮುಗಿಸ್ತೀವಿ ಅಂತ. ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭಾಳ ಗಂಭೀರವಾಗಿ ಇಡೀ ಜಗತ್ತು ಪರಿಗಣಿಸಿದ ಸನ್ನಿವೇಶ ಅದು. ಏಕೆಂದರೆ ಕೆಲವೊಂದು ಸಲ ತುಘಲಕ್ಗಳು ಯಾವ್ಯಾವ ರೀತಿಯದಾದಂಥ ಕ್ಷುದ್ರ ಕೆಲಸಗಳನ್ನು ಮಾಡಿಬಿಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿವೇಚನೆ ಇರೋದಿಲ್ಲ, ಹುಚ್ಚಾಟದ ಅತಿರೇಕ, ಅಹಂಕಾರದ ಪರಮಾವಧಿ, ತಾನೇ ದೊಡ್ಡಣ್ಣ ಎನ್ನುವಂಥ ಭ್ರಮೆ, ಇದೆಲ್ಲದರ ಮಧ್ಯೆ ನಿರಂತರವಾಗಿ ಆತನ ಮೇಲೆ ಆಗ್ತಾ ಇದ್ದಂಥ ದಾಳಿ, ಅಮೆರಿಕೆಯ ಸೈನ್ಯವ ಜಂಘಾಬಲವನ್ನು ಉಡುಗಿಸ್ತಾ ಇದ್ದಂಥ ಇರಾನು, ನಿರಂತರವಾಗಿ ನಡೀತಾ ಇರುವಂಥ ಇದರ ಕುರಿತಾದಂಥ ಚರ್ಚೆ, ಇದೆಲ್ಲವೂ ಯಾವ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕರ್ಕೊಂಡು ಹೋಗಿತ್ತು ಅಂದರೆ, ಈ ಮನುಷ್ಯ ಕೊನೆಗೆ ಏನು ಮಾಡಿಬಿಡ್ತಾರೋ, ಇವರೇನಾದರೂ ಅಣುಬಾಂಬನ್ನು ಹಾಕಿ ಇಡೀ ಇರಾನ್ ಭಾಗವನ್ನೇ ಸಂಪೂರ್ಣ ನಾಶ ಮಾಡಿಬಿಡ್ತಾರೋ, ಅದರ ಎಫೆಕ್ಟು ಯಾವ್ಯಾವ ದೇಶಗಳ ಮೇಲೆ ಆಗಬಹುದು, ಕೊಲ್ಲಿ ರಾಷ್ಟ್ರಗಳ ಸ್ಥಿತಿ ಏನು ಅನ್ನುವುದರ ಮಟ್ಟಿಗೆ ಚರ್ಚೆ ನಡೀತಾ ಇತ್ತು. ಇಷ್ಟೇ ಅಲ್ಲ, ಇರಾನ್ ಟಿ ವಿ ಕ್ಷಣಗಣನೆಯನ್ನು ಶುರು ಮಾಡಿತ್ತು. ಇನ್ನು 1 ಗಂಟೆ 59 ನಿಮಿಷ ಆ ರೀತಿ. ಜೊತೆಗೆ ಇರಾನು ಎಷ್ಟು ಗಂಭೀರವಾಗಿ ಪರಿಗಣಿಸಿತ್ತು ಅಂದರೆ, ಇರಾನಿನ 1,40,00,000 ಜನ ಏನಿದ್ದಾರೆ ಅದರಲ್ಲಿರುವಂಥ ಯುವಕ ಯುವತಿಯರಿಗೆ ಅಲ್ಲಿರುವಂಥ ಪ್ರಮುಖ ಪವರ್ ಸ್ಟೇಷನ್ಸ್ ಏನಿದೆ, ಅದು ಬ್ರಿಡ್ಜು, ಯಾವ್ಯಾವ ಪ್ರಮುಖ ಕಟ್ಟಡಗಳಿದಾವೆ ಅದರ ಸುತ್ತಲೂ ಮಾನವ ಸರಪಳಿಯನ್ನು ಹಾಕ್ಕೊಂಡು ನಿಲ್ಲಿ, ಸಾಯುವುದಾದರೂ ಎಲ್ಲರೂ ಸೇರಿ ಹುತಾತ್ಮರಾಗಿಬಿಡೋಣ, ಜಗತ್ತಿಗೆ ಒಂದು ಸಂದೇಶ ರವಾನೆ ಆಗಿಬಿಡಲಿ, ಸಾಯಲಿಕ್ಕೆ ನಾವು ಯಾರು ಹೆರೋದಿರೋದಿಲ್ಲ ಅಂತ ಇರಾನ್ ಸರ್ಕಾರ ಬೇಳೆ ಅಧಿಕೃತ ಪ್ರಕಟಣೆಯನ್ನು ತಿಳಿಸಿತ್ತು. ಇರಾನ್ ದೇಶದ 1,40,00,000 ಜನ ಸಾಯಲಿಕ್ಕೆ ಸನ್ನದ್ಧರಾಗಿದ್ದಾರೆ, ಹುತಾತ್ಮರಾಗಲಿಕ್ಕೆ ಸನ್ನದ್ಧರಾಗಿದ್ದಾರೆ, ನೀನು ಏನು ಮಾಡ್ತೀಯ ಮಾಡ್ಕೋ. ಯಾವಾಗ ಅವರು ಆ ರೀತಿ ಹೇಳಿದ್ರು, ಯಾವಾಗ ಅವರು ಶರಣಾಗತಿಯಾಗುವಂಥ ಲಕ್ಷಣವನ್ನು ತೋರಿಸ್ಲಿಲ್ವೋ, ಯಾವಾಗ ಮಾತುಕತೆಗೆ ಅವರು ಸಿದ್ಧರಾಗಲಿಲ್ವೋ, ಆವಾಗ ಡೊನಾಲ್ಡ್ ಟ್ರಂಪ್ ಅವರ ನಾಟಕ ಶುರುವಾಗತ್ತೆ. ನೋಡಿ ಹೇಗಿದೆ, ಒಬ್ಬ ಗಂಭೀರವಾಗಿರಬೇಕಾದಂಥ ಒಬ್ಬ ರಾಷ್ಟ್ರದ ಅಧ್ಯಕ್ಷ ಎಲ್ಲವನ್ನೂ ಈ ರೀತಿ ಕುತಂತ್ರದ ಮೂಲಕವೇ ಪರಿಹರಿಸಬೇಕು ಅಂತ ಪ್ರಯತ್ನ ಮಾಡಿದಾಗ ಏನೆಲ್ಲ ಅಪಸವ್ಯಗಳಾಗ್ತವೆ, ಎಷ್ಟು ನಾಟಕೀಯ ಅನಿಸತ್ತೆ, ಮತ್ತು ಯಾವ ರೀತಿಯ ಮೇಲ್ಪಂಕ್ತಿಯನ್ನು ಇವರು ಹಾಕಿಕೊಡ್ತಾ ಇದ್ದಾರೆ ಅನ್ನೋದು ಇದಕ್ಕೆ ಸಾಕ್ಷಿ. ಇದ್ದಕ್ಕಿದ್ದ ಹಾಗೆ ಶಹಬಾಜ್ ಶರೀಫ್ ಅವರ ಒಂದು ಟ್ವೀಟ್ ಬರುತ್ತೆ. ಏನಂತ, ಡಿಪ್ಲೊಮೆಟಿಕ್ ಎಫರ್ಟ್ಸ್ ಆರ್ ಗೋಯಿಂಗ್ ಆನ್ ಸ್ಮೂತ್ಲಿ, ಎಫೆಕ್ಟಿವ್ಲಿ. ಅದಕ್ಕೆ 2 ವಾರಗಳ ಗಡುವನ್ನು ಡೊನಾಲ್ಡ್ ಟ್ರಂಪ್ ನೀಡಬೇಕು ಅಂತ ರಾತ್ರೋರಾತ್ರಿ ಒಂದು ಟ್ವೀಟನ್ನು ಮಾಡ್ತಾರೆ ಶಹಬಾಜ್ ಶರೀಫ್. ಆವಾಗ ಯಾವಾಗ ಈ ರೀತಿಯ ಟ್ವೀಟನ್ನು ಮಾಡ್ತಾರೋ ಅಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಬಿಡುತ್ತೆ, ಶಹಬಾಜ್ ಶರೀಫ್ ಕಡೆಯಿಂದ ಈ ರೀತಿಯ ಟ್ವೀಟನ್ನು ಡೊನಾಲ್ಡ್ ಟ್ರಂಪ್ ಹಾಕಿಸಿದ್ದಾರೆ. ಅಲ್ಲಿಗೆ ಈತ ದಾಳಿ ಮಾಡುವ ಮನಸ್ಥಿತಿಯಲ್ಲಿ ಇಲ್ಲ, ಅದರ ಗಾಂಭೀರ್ಯ ಅರಿವಾಗಿದೆ, ಜಗತ್ತು ನಾಶ ಮಾಡಿದಂಥ ವ್ಯಕ್ತಿ ಅನ್ನುವಂಥ ಚಾರಿತ್ರಿಕ ದುರ್ಗಳಿಗೆಗೆ ಈತ ಕಾರಣೀಭೂತನಾಗ್ತಾನೆ ಅನ್ನೋದು ಖಚಿತ ಆಗತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಆತನಿಗೆ. ಯಾವಾಗ ಟ್ವೀಟ್ ಬರುತ್ತೆ, ಟ್ವೀಟ್ ಬಂದ ತಕ್ಷಣ ವಾತಾವರಣ ಬದಲಾಗತ್ತೆ. ವಾತಾವರಣ ಬದಲಾಗಿದ್ದು ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಇನ್ನೇನು ಬೆಳಗಿನ, ನಮಗೆ ಅವರ ಈಸ್ಟರ್ನ್ ಟೈಮ್ ರಾತ್ರಿ 8 ಗಂಟೆ ಅಂದರೆ ಬೆಳಗಿನ ನಮಗೆ 5:15 ಗಂಟೆ ಭಾರತೀಯ ಕಾಲಮಾನಕ್ಕೆ. ಆ ಟೈಮ್ಗೆ ಇದು ಎಲ್ಲ ಕಡೆ ಆತ ಬ್ಲಾಸ್ಟ್ ಮಾಡಬೇಕು. ಬ್ಲಾಸ್ಟರ್ಗಳನ್ನೆಲ್ಲ ಆಗಲೇ ಹಾರಿಬಿಟ್ಟಿರ್ತಾರೆ, ಯುದ್ಧ ವಿಮಾನಗಳೆಲ್ಲ ಬಂದಿರ್ತಾವೆ, ಬಂಕರ್ ಬ್ಲಾಸ್ಟರ್ ಅಂತಾರೆ. ಅದಕ್ಕಿಂತ ಮುಂಚೆ ಇಸ್ರೇಲ್ ಭಾಳ ದೊಡ್ಡ ಮಟ್ಟದ ಅನಾಹುತಗಳನ್ನು ಇರಾನ್ ಮೇಲೆ ಮಾಡ್ತಾರೆ, ಟೆಹರಾನ್ ಮೇಲೆ ಮಾಡುತ್ತೆ, ಕರಜ್ ಮೇಲೆ ಮಾಡುತ್ತೆ, ಬೇರೆ ಬೇರೆ ಉಪನಗರಗಳ ಮೇಲೆ ಮಾಡುತ್ತೆ, ಅಲ್ಲಿಯ ರೈಲ್ವೆ ಸೇತುವೆಯನ್ನು ಕೆಡವಿ ಹಾಕತ್ತೆ. ಸ್ವತಃ ಅಲ್ಲಿಯ ಯಾವ ಕಾರ್ಗ್ ಐಲ್ಯಾಂಡ್ ಇದೆ, ಕಾರ್ಗ್ ಐಲ್ಯಾಂಡ್ನ ಮಿಲಿಟರಿ ವ್ಯವಸ್ಥೆ ಏನಿದೆ
ಅದನ್ನ ಸಂಪೂರ್ಣವಾಗಿ ಧ್ವಸ್ತಗೊಳಿಸಿಬಿಡತ್ತೆ. ಇದೆಲ್ಲ ಮುನ್ಸೂಚನೆ ಹೇಗಿರುತ್ತೆ ಅಂದರೆ ಹೌದು ಇದು ಅನಾಹುತಕಾರಿಯಾದಂಥ ಗಳಿಗೆ, ಇದು ಮುಗಿದು ಹೋಗುವಂಥದ್ದು. ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವ ಹತ್ತಿರ ಆಗ್ತಾ ಭಾರತೀಯ ಕಾಲಮಾನ 3-3:30 ಸುಮಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಸುದೀರ್ಘವಾದಂಥ ಒಂದು ಟ್ವೀಟ್ ಬರುತ್ತೆ. ಏನು ಅಂದರೆ 2 ವಾರಗಳ ಸೀಸ್ ಫೈರನ್ನು ಘೋಷಿಸಿದ್ದೇವೆ, ಸುಗಮವಾಗಿ ಜಲಸಂಚಾರ ಮಾಡಲಿಕ್ಕೆ ಹಾರ್ಮೂಜನ್ನು ಬಿಟ್ಟುಕೊಡಲಿಕ್ಕೆ ಇರಾನ್ ಒಪ್ಪಿಕೊಂಡಿದೆ. ಅವರು 10 ಷರತ್ತುಗಳನ್ನು ವಿಧಿಸಿದ್ದಾರೆ. ಅದರ ಕುರಿತು ಮುಂದಿನ ದಿನಗಳಲ್ಲಿ ಮಾತುಕತೆಯನ್ನು ನಡೆಸಲಾಗುತ್ತೆ. ನಮ್ಮ ರೆಸ್ಪೆಕ್ಟೆಡ್ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರ ಮಧ್ಯಸ್ಥಿಕೆಯಲ್ಲಿ ನಾವು ಸೀಸ್ ಫೈರ್ಗೆ ದ್ವಿಪಕ್ಷೀಯವಾಗಿ ಒಪ್ಪಿಕೊಂಡಿದ್ದೇವೆ. ಅಂದರೆ ಒಂದೇ ದೇಶ ಒಪ್ಪಿಕೊಂಡು ಇನ್ನೊಂದು ದೇಶ ಇಲ್ಲ ಅಂತ ಹೇಳಂಗಿಲ್ಲ, ಒಪ್ಪಿಕೊಂಡಿದ್ದೇವೆ. ಆದ್ದರಿಂದ ಮುಂದಿನ 2 ವಾರಗಳ ಕಾಲ ಯಾವುದೇ ಯುದ್ಧದ ಚಟುವಟಿಕೆಗಳು ಇರೋದಿಲ್ಲ. ಹಾರ್ಮೂಜ್ ಸಂಪೂರ್ಣವಾಗಿ ಸುಗಮ ಸಂಚಾರಕ್ಕೆ ಒಪ್ಪಿಕೊಂಡಿದೆ ಇರಾನ್ ಅಂತ. ಈ ಡೊನಾಲ್ಡ್ ಟ್ರಂಪ್ ಹೇಳಿದ್ಕೊಳ್ಳೆ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಕಡೆಯಿಂದ ಇರಾನು ಹೇಳಬೇಕಲ್ವ. ಯಾಕಂದರೆ ನಿನ್ನೆವರೆಗೂ ಇರಾನ್ ಹೇಳ್ತಾ ಇದ್ದದ್ದೇನೆಂದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದೆಲ್ಲ ಸುಳ್ಳು, ಅದು ಕೇವಲ ಟೈಮ್ ಬೈಯಿಂಗೋಸ್ಕರ ಅವ್ರು ಆ ರೀತಿ ಮಾಡ್ತಾರೆ, ನಾವು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಯಾವಾಗಲೂ ಹೇಳ್ತಾಯಿದ್ರು. ಅದಾದಮೇಲೆ ಅಬ್ಬಾಸ್ ಅರಾಗ್ಚಿ ವಿದೇಶಾಂಗ ಸಚಿವ ಇರಾನ್, ಆತನ ಸ್ಪಷ್ಟೀಕರಣ ಬರುತ್ತೆ. ಹೌದು, ದ್ವಿಪಕ್ಷೀಯ ಮಾತುಕತೆಗೆ ನಾವು ಒಪ್ಪಿದ್ದು ನಿಜ, 2 ವಾರಗಳ ಗಡುವನ್ನು ವಿಧಿಸಿದ್ದೇವೆ. ಈ ಹಾರ್ಮೂಜ್ ಜಲಸಂಧಿ ಏನಿದೆ ಅದರ ಸಾರ್ವಭೌಮತ್ವ ಇರಾನದ್ದೇ ಆಗಿರುತ್ತದೆ. ಸಂಚಾರಕ್ಕೆ ನಮ್ಮ ಒಪ್ಪಿಗೆ ಇದೆ, ನಮ್ಮ ಸೇನೆಯ ನೇತೃತ್ವದಲ್ಲಿ ಆ ಸಂಚಾರ ನಡೆಯಲಿದೆ. ಅಂದರೆ ಏನರ್ಥ? ಹಾರ್ಮೂಜ್ ಜಲಸಂಧಿ ಏನಿದೆ ಅದು ಅದರ ಸ್ವಾಮ್ಯ ಇರಾನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, ಅಂತಾರಾಷ್ಟ್ರೀಯ ಜಲ ಸಾರಿಗೆ ಅಲ್ಲ, ಅದು ಇವರ ದೇಶಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಈಗ ಮಾತುಕತೆಯ ಸಂದರ್ಭದಲ್ಲಿ ನಾವು ಅದನ್ನು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಹೇಗೆ? ನಮ್ಮ ಸೇನೆಯ ಸಮನ್ವಯದ ಮೂಲಕ ಮಾಡಿಕೊಡ್ತೀವಿ. ಏನಾಯ್ತು ಸ್ವಾಮಿ ಅಲ್ಲಿಗೆ? ಜೊತೆಗೆ ಯಾವುದೇ ಪ್ರಾಕ್ಸಿ ದೇಶಗಳ ಮೇಲೆ ಯಾವುದೇ ರೀತಿಯಾದಂಥ ದಾಳಿಗಳು ಆಗಬಾರದು. ಹಾಗೆ ಆಗಿದ್ದೇ ಆದರೆ ನಾವು ರಿಟಾಲಿಯೇಟ್ ಮಾಡಬೇಕಾಗತ್ತೆ. ಆ ಕಡೆಯಿಂದ ದಾಳಿ ಆದರೆ ನಾವು ಪ್ರತಿ ದಾಳಿ ಮಾಡ್ತೀವಿ, ದಾಳಿ ಆಗದೆ ಹೋದರೆ ಯಾವುದೇ ರೀತಿಯ ಪ್ರತಿ ದಾಳಿ ಆಗೋದಿಲ್ಲ. ಇದರ ಫಲಶ್ರುತಿ ಏನು? ಫಲಶ್ರುತಿ $114 1 ಬ್ಯಾರಲ್ ಕಚ್ಚಾ ತೈಲ ಇದ್ದದ್ದು 30 ನಿಮಿಷಗಳ ಅವಧಿಯಲ್ಲಿ $96 ಕೆಳಗಡೆ ಇಳಿಯುತ್ತೆ. ಒಂದು ಅತ್ಯಂತ ಸಮಾಧಾನದ ಸಂಗತಿ. ಇನ್ನು ಇದರ ಹಿಂದಿರುವಂಥ ನಾಟಕ ಏನು? ನಾಟಕ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಶಹಬಾಜ್ ಶರೀಫ್ ಮೂಲಕ ಟ್ವೀಟ್ ಮಾಡಿಸ್ತಾರೆ. ಟ್ವೀಟ್ ಮಾಡಿಸಿ ಆದ ಮೇಲೆ ತಾನು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇರಾನು ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಾರದೆ ತನ್ನ 10 ನಿಬಂಧನೆಗಳನ್ನು ಹಾಗೆಯೇ ಉಳಿಸಿಕೊಳ್ಳುತ್ತೆ. ಯಾವ 10 ನಿಬಂಧನೆ? ಮೊದಲನೇದಾಗಿ ಹಾರ್ಮೂಜ್ ಜಲಸಂಧಿ ನನ್ನ ಸ್ವಾಮಿತ್ವದಲ್ಲಿದೆ, ನನ್ನ ಅಧಿಪತ್ಯದಲ್ಲಿರುತ್ತೆ. ಇನ್ನು ಮುಂದೆ ಎಂದೂ ಕೂಡ ಯುದ್ಧಗಳಾಗಬಾರದು, ನನ್ನ ಮೇಲೆ ಯುದ್ಧ ಆಗಬಾರದು. ಹಾಗೂ ಪ್ರಾಕ್ಸಿಗಳಾದಂಥ ಹಿಜ್ಬುಲ್ಲಾ, ಹೌತಿ, ಈ ಕಡೆಯಿಂದ ಹಮಾಸ್ ಉಗ್ರರ ಮೇಲೆ ಯಾವುದೇ ರೀತಿಯಾದಂಥ ಯುದ್ಧವನ್ನು ನಿಮ್ಮ ಯಾವ ಮಿತ್ರ ರಾಷ್ಟ್ರಗಳು ಮಾಡಿಕೊಡೋದು, ಅಂದರೆ ಇಸ್ರೇಲು, ಅಮೇರಿಕ ಯಾರು ಮಾಡಬಾರ್ದು. ಮೂರನೇದಾಗಿ ನಮ್ಮ ಮೇಲೆ ಹಾಕಿರುವಂಥ 2 ಸ್ಯಾಂಕ್ಷನ್ ಇದಾವಲ್ಲ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಂತ 2 ಸ್ಯಾಂಕ್ಷನ್ಸ್ ಹಾಕಿದ್ದಾರೆ, ಅದ್ರ ಮೇಲೆ ನಿಷೇಧ ಹೇರಲಾಗಿದೆ. ಆ 2 ಸ್ಯಾಂಕ್ಷನನ್ನು ತೆರವು ಮಾಡಿಕೊಡಬೇಕು. ನಮಗಾದಂಥ ನಷ್ಟ ಏನಿದೆ ಯುದ್ಧದಿಂದ 38-39 ದಿವಸದ್ದು, ಆ ನಷ್ಟವನ್ನು ಭರಿಸಿಕೊಡಬೇಕು. ಮುಂದೆಂದೂ ಯುದ್ಧ ಆಗುವುದಿಲ್ಲ ಅಂತ ಬರೆದು ಕೊಡಬೇಕು. ನಮಗೆ ಆಯುಧ ತಯಾರಿಕೆಗೆ ಯಾವುದೇ ರೀತಿಯ ಅಡ್ಡಿಯನ್ನು ಒಡ್ಡಬಾರದು. ಈ ರೀತಿಯಾದಂಥ 10 ಷರತ್ತುಗಳನ್ನು ಇರಾನ್ ಹೇಳಿಕೊಂಡು ನೀಡಿ ನಿಮಗೆ ಸಮಯವನ್ನು ಕೊಟ್ಟಿದ್ದೀವಿ, ಆ 2 ವಾರದಲ್ಲಿ ಏನು ಮಾತಾಡ್ಕೋತೀರೋ ಮಾತಾಡ್ಕೊಳ್ರಿ ಅಂತ ಬಿಟ್ಟಿದೆ. ಈಗ ಶಹಬಾಜ್ ಶರೀಫು ಯಾವತ್ತ ಭಿಕ್ಷುಕನಾಗಿದ್ದಾನೋ, ಯಾತ ಬೆಳಿಗ್ಗೆ ಎದ್ರೆ ತಾನೇ ಹೇಳಿಕೆಯನ್ನು ಕೊಟ್ಟಿದ್ದ, ಪ್ರತಿ ರಾಷ್ಟ್ರಕ್ಕೆ ಹೋಗಿ ನಾವು ಭಿಕ್ಷೆಯನ್ನು ಬೇಡುವುದು ನನಗೆ ಅತ್ಯಂತ ನಾಚಿಕೆಗೇಡಿನ ವಿಷಯ ಆಗತ್ತೆ ಅಂತ ಸ್ವತಃ ಈತ ಹೇಳಿಕೊಂಡಂಥ ಶಹಬಾಜ್ ಶರೀಫು ಜಗತ್ತಿನ 2 ಬೃಹತ್ ಯುದ್ಧದ, 2 ದೇಶಗಳ ನಡೆದಂಥ ಬೃಹತ್ ಯುದ್ಧದ ಸಮನ್ವಯಕಾರನಾಗಿ, ಸಂಧಾನಕಾರನಾಗಿ ಡೊನಾಲ್ಡ್ ಟ್ರಂಪ್ ಅವರಿಂದ ಹೊರಹೊಮ್ಮಿದ್ದಾನೆ. ಮಜಾ ನೋಡಿ ಹೇಗಿದೆ ಅಂತ. ದ ರೆಸ್ಪೆಕ್ಟೆಡ್ ಶಹಬಾಜ್ ಶರೀಫ್ ಅನ್ನುವಂಥ ಶಬ್ದವನ್ನು
ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೀಟ್ನಲ್ಲಿ ಬಳಸಿದ್ದಾರೆ. ರೆಸ್ಪೆಕ್ಟೆಡ್ ಶಹಬಾಜ್ ಶರೀಫ್ ಆ್ಯಂಡ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇವರ ಮಧ್ಯಸ್ಥಿಕೆಯಲ್ಲಿ ನಡೆದಿದೆ. ಇವರ ಅವರ ಬ್ರದರ್ಲಿ ಶಹಬಾಜ್ ಶರೀಫ್ ಅಂತ ಇರಾನ್ ಹೇಳ್ತದೆ. ಇರಾನ್ ಎಂಥ ಮತಾಂಧ ಅನ್ನುವುದನ್ನು ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾವ ಪಾಕಿಸ್ತಾನ ಇರಾನ್ ವಿರುದ್ಧ ಯಾವತ್ತಾದರೂ ಯುದ್ಧ ಮಾಡಲಿಕ್ಕೆ ಬೇಕು ಅಂತ ಸೌದಿ ಅರೇಬಿಯಾ ಮಾಡ್ಕೊಂಥ ಪ್ಯಾಕ್ಟ್ಗೆ ಸಹಿ ಹಾಕತ್ತೋ ಅಂಥ ಪಾಕಿಸ್ತಾನವನ್ನು ಬ್ರದರ್ಲಿ ಅಂತ ಕರೀತದೆ ಇರಾನು. ರೆಸ್ಪೆಕ್ಟೆಡ್ ಅಂತ ಕರೀತಾರೆ ಡೊನಾಲ್ಡ್ ಟ್ರಂಪು. ಅಂದರೆ ಈ ಜಗತ್ತಿನಲ್ಲಿ ನಾಟಕ ಕಂಪನಿ ಯಾವ್ಯಾವ ರೀತಿ ಕೆಲಸ ಮಾಡ್ತವೆ ಅನ್ನುವುದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಸಂದರ್ಭ. ಇಲ್ಲಿ ಯೋಚನೆ ಮಾಡದೇ ಇರೋ ವಿಚಾರ ಏನು ಹೇಳಿ, ಯಾರೂ ಗಮನಿಸಲಾರದ ವಿಚಾರ. ಯುದ್ಧ ಮಾಡಿದವರು ಆ ಕಡೆ ಇಸ್ರೇಲು ಮತ್ತು ಅಮೇರಿಕ. ಇಸ್ರೇಲ್ಗೆ ಅಜೆಂಡಾ ಇದೆ, ತನ್ನ ರಾಷ್ಟ್ರ ಇರಬಾರದು, ಅದನ್ನು ಮುಗಿಸಬೇಕು ಅಂತ ಸಂವಿಧಾನದಲ್ಲಿಯೇ ಬರೆದುಕೊಂಡಂಥ ಇರಾನನ್ನು ಮುಗಿಸಬೇಕು ಅನ್ನುವಂಥ ಏಕಮೇವ ಅಜೆಂಡಾ ಅದರದ್ದು. ಅದರಲ್ಲಿ ಏನು ಸ್ಪಷ್ಟತೆ ಇದೆ ಅವರಿಗೆ. ಅದು ಮಾತ್ರ ಅಲ್ಲ, ಲೆಬನಾನಿನ ಹಿಜ್ಬುಲ್ಲಾಗಳನ್ನು, ಹೌತಿ ಉಗ್ರರನ್ನು, ಈ ಕಡೆಯಿಂದ ಬಂದರೆ ಹಮಾಸ್ ಉಗ್ರರನ್ನು ಮುಗಿಸಬೇಕು ಅನ್ನೋದು ಅವ್ರದ್ದು ಏಕಮೇವ ಕಟಿಬದ್ಧ ಸಿದ್ಧಾಂತ. ಅಮೇರಿಕಾ ಇರಾನ್ ಮೇಲೆ ಸ್ವಾಮಿತ್ವವನ್ನು ಪಡೆಯಬೇಕು, ಅಲ್ಲಿ ಇರಾನ್ ಆಯಿಲ್ ಏನಿದೆ ಅದನ್ನು ತನ್ನ ದಂಧೆ ಮಾಡಿಕೊಳ್ಳಬೇಕು, ಕಾರ್ಗ್ ಐಲ್ಯಾಂಡನ್ನು ವಶಪಡಿಸ್ಕೊಡ್ಬೇಕು, ರೆಜಿಮ್ ಚೇಂಜ್ ಮಾಡಬೇಕು. ಇದೆಲ್ಲ ತಂತ್ರಗಾರಿಕೆಯನ್ನು ಕುತಂತ್ರವನ್ನು ಮಾಡ್ಕೊಂಡು ಹಿಡನ್ ಅಜೆಂಡಾ ಇಟ್ಕೊಂಡಂಥ ಡೊನಾಲ್ಡ್ ಟ್ರಂಪ್ಗೆ ಯಾವುದೇ ರೀತಿಯ ಲಾಭ ಈ 39 ದಿನಗಳ ಯುದ್ಧದಿಂದ ಆಗಲಿಲ್ಲ. ಆದರೆ ನಾನು ಹೇಳಿದ್ನಲ್ಲ, ಇದರಿಂದ ನರಳಿದವರು ಯಾರು ಅಂದರೆ ಈತನ ಹಿಡನ್ ಅಜೆಂಡಾದಿಂದ ಮತ್ತು ಇರಾನ್ನ ಪ್ರತಿದಾಳಿಯಿಂದ, ಇರಾನಿನ ಕುತ್ಸಿತ ಮನಸ್ಥಿತಿಯಿಂದ ನೊಂದವರು ಯಾರಪ್ಪ ಅಂದರೆ ಸಾಲಾಗಿ ಆ ಕಡೆಯಿಂದ ಬನ್ನಿ. ಆ ಕಡೆಯಿಂದ ಬಂದರೆ ನಿಮಗೆ ಬಹರಿನ್ನಿಂದ ಹಿಡಿದು, ಕುವೈತಿಂದ ಹಿಡಿದು, ಕತಾರಿಂದ ಹಿಡಿದು, ಬಹರಿನ್ನಿಂದ ಹಿಡಿದು, ಈ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈ, ಅಬುಧಾಬಿ ಎಲ್ಲ ರಾಷ್ಟ್ರಗಳು ನೊಂದು ಹೋದವು. ಎಲ್ಲ ರಾಷ್ಟ್ರಗಳ ಇನ್ಫ್ರಾಸ್ಟ್ರಕ್ಚರ್ ಹಾಳದು, ಎಲ್ಲ ರಾಷ್ಟ್ರಗಳ ವಿಶ್ವಾಸಾರ್ಹತೆ ಹೊರಟೋಯ್ತು. ಜಾಗತಿಕ ಮಟ್ಟದಲ್ಲಿ ಅವರ ದಂಧೆ ಬಿಸ್ನೆಸ್ ಏನಿದೆ ಅದು ಬರ್ಬಾದಾಗಿ ಹೋಯಿತು. ಇದರ ಬಗ್ಗೆ ಯಾರೂ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಅದಲ್ಲದೆ ಇದರ ಪ್ರಭಾವದಿಂದ ಜಗತ್ತಿನ ಇತರ ಎಲ್ಲ ರಾಷ್ಟ್ರಗಳು ಕೂಡ ಆರ್ಥಿಕ ದುಷ್ಪರಿಣಾಮವನ್ನು ಅನುಭವಿಸಿದ್ರಿಂದ, ಆದಂಥ ಪ್ರಭಾವದಿಂದ ಆರ್ಥಿಕ ಹೊಡೆತವನ್ನು ಅನುಭವಿಸಿ ನಲುಗಿ ಹೋದವು. ಒಬ್ಬ ರಾಜ, ಒಬ್ಬ ಪ್ರಧಾನಿ, ಒಬ್ಬ ರಾಷ್ಟ್ರಪತಿ ವಿವೇಚನೆಯನ್ನು ಹೊಂದಲಾರದವನಾದರೆ, ದುರಾಸೆ ಉಳ್ಳವನಾದರೆ, ಕ್ರೂರಿಯಾದರೆ ಯಾವ ಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದಕ್ಕೆ ಒಂದು ಕಡೆ ಇರಾನು ಮತ್ತೊಂದು ಕಡೆ ಅಮೇರಿಕ ದುಷ್ಟ ಸಾಕ್ಷಿಗಳಾಗಿ ಹೊರಹೊಮ್ಮುತ್ತವೆ. ಈ ಯುದ್ಧ ಮುಗಿದಿದೆ ಅಂತ ಏನು ಹೇಳ್ಕೊತಾ ಇದ್ದಾರಲ್ಲ, ನನಗೆ ಖಂಡಿತ ಹಾಗೆ ಅನ್ನಿಸ್ತಾ ಇಲ್ಲ. ಇದು ಇಂಟರ್ವಲ್ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಇರಾನ್ ಯಾವತ್ತಿದ್ರೂ ಉಗ್ರ ರಾಷ್ಟ್ರವೇ, ಅದರ ಮತಾಂಧತೆ ಯಾವತ್ತಿದ್ರೂ ಅಡಿಗೆ ಹೋಗುವುದಿಲ್ಲ, ಅದರ ವಿಚಾರಧಾರೆ ಬದಲಾಗುವುದಿಲ್ಲ. ಅಮೇರಿಕ ಇಷ್ಟಾದ ಮೇಲೆ ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇವತ್ತು ಮಧ್ಯಾಹ್ನ ಮಾಡುವ ಟ್ವೀಟ್ ಕೂಡ ಆತನೊಂದು ನೀವು ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿರುತ್ತೆ. ಆತ ಆಡುವ ಮಾತಿಗೆ ಯಾವುದೇ ವಿಶ್ವಾಸಾರ್ಹತೆ ಇರೋಲ್ಲ, ಏನು ಬೇಕಾದರೂ ಮಾತಾಡ್ತಾರೆ. ಇಂಥ ಮನಸ್ಥಿತಿಯ ಇಬ್ಬರು ಯುದ್ಧಕಾರರು ಇದ್ದಾಗ ಜಗತ್ತು ಹೇಗೆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ? ನನಗೆ ದಯವಿಟ್ಟು ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.